ವರ್ಷಗಳ ಹಿಂದೆ ದಲಿತರು ಹಾಗೂ ಸವರ್ಣೀಯರ ನಡುವೆ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ಆರೋಪಿಗಳಿಗೆ ವಿಧಿಸಿತ್ತು. ಈಗ ಧಾರವಾಡ ಕೋರ್ಟ್ ಇದಕ್ಕೆ ಸ್ಟೇ ಅನ್ನು ಕೊಟ್ಟಿದೆ. ಆದರೆ ಬೇಲ್ ಕಂಡೀಷನ್ಸ್ ಅಲ್ಲಿ ಬಹಳಷ್ಟು ಹೊರೆಯಾಗೋ ರೀತಿಯಲ್ಲಿ ಕಂಡೀಷನ್ಸ್ ಅನ್ನ ಇರೋದ್ರಿಂದ ಅಲ್ಲಿರುವಂತಹ ಜನರಿಗೆ ಅದನ್ನ ಪೂರೈಸೋಕ್ಕಾಗತ್ತಾ ಆಗಲ್ವಾ ಅನ್ನುವಂತಹ ಆತಂಕ ಮುಂದುವರಿತಾ ಇದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ. ಮರಕುಂಬಿ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣ 99 ಅಪರಾಧಿಗಳಿಗೆ ಜಾಮೀನು ಮಂಜೂರು. 2014 ಆಗಸ್ಟ್ 28ರಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ದಲಿತರು ಹಾಗೂ ಸವರ್ಣೀಯರ ನಡುವೆ ಗಲಾಟೆ ನಡೆದಿತ್ತು. ಗಲಾಟೆಗೆ 10 ವರ್ಷಗಳ ಬಳಿಕ ಕೊಪ್ಪಳ ಸತ್ರ ನ್ಯಾಯಾಲಯ ಬರೋಬ್ಬರಿ 101 ಜನರ ಆರೋಪಿಗಳನ್ನ ಅಪರಾಧಿ ಎಂದು ಪರಿಗಣಿಸಿ 98 ಜನರಿಗೆ ಜೀವಾವಧಿ ಶಿಕ್ಷೆ ಹಾಗೂ 3 ಜನರಿಗೆ 5 ವರ್ಷ ಕಠಿಣ ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿತ್ತು. ನ್ಯಾಯಾಲಯದ ತೀರ್ಪು ಹೊರಬರ್ತಿದ್ದಂತೆ ಮರಕುಂಬಿ ಗ್ರಾಮಸ್ಥರು ತೀರ್ಪನ್ನ ಪ್ರಶ್ನಿಸಿ ಧಾರವಾಡ ಹೈಕೋರ್ಟ್ ಮೊರೆ ಹೋಗಿದ್ರು. ಸದ್ಯ ಈ ಪ್ರಕರಣದ ವಾದ ವಿವಾದ ಪರಿಶೀಲನೆಯ ಬಳಿಕ ಧಾರವಾಡ ಹೈಕೋರ್ಟ್ ಆರೋಪಿ ನಂಬರ್ 1 ಅನ್ನು ಹೊರತುಪಡಿಸಿ 99 ಜನರಿಗೆ ಜಾಮೀನು ಮಂಜೂರು ಮಾಡಿದೆ. ಪ್ರತಿಯೊಬ್ಬರಿಗೂ ತಲಾ 50,000 ಬಾಂಡ್ ಹಾಗೂ ಒಬ್ಬರ ಶ್ಯೂರಿಟಿ ಮೇಲೆ ಜಾಮೀನು ಮಂಜೂರು ಆಗಿದೆ. ಆರೋಪಿಗಳ ಪರವಾಗಿ ಹೈಕೋರ್ಟ್ ವಕೀಲರಾದ ಆನಂದ ಕೊಳ್ಳಿ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಸೆಷನ್ಸ್ ಕೋರ್ಟ್ನಲ್ಲಿ ಆಗಿರೋ ಕೆಲವು ತಪ್ಪುಗಳ ಬಗ್ಗೆ ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮಾಡಿಕೊಡಲಾಗಿತ್ತು. ವಿಚಾರಣೆ ನಡೆಸಿದ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಇವತ್ತು ಅವರಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು ಅಂಡರ್ ಅಟ್ರಾಸಿಟಿ ಆಕ್ಟ್ ಒಳಗೆ. ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಜಡ್ಜ್ ಕೊಪ್ಪಳ್ 14 ವರ್ಷ ಶಿಕ್ಷೆ ಆಗಿತ್ತು. ತದನಂತರ ನಾವು ಅದನ್ನ ಚಾಲೆಂಜ್ ಮಾಡಿದ್ವಿ. ಗ್ರೌಂಡ್ಸ್ ಗನ್ನೆಗೆ ತೆಗೆದುಕೊಂಡು ಆಮೇಲೆ ಇವರು ಮತ್ತೆ ಬೇಲ್ ಮೇಲೆ ಇದ್ರು. ಇವ್ರದ್ದು ಟ್ರಯಲ್ ಕೋರ್ಟ್ ನಲ್ಲಿ ಬೇಲ್ ಕಂಡೀಷನ್ಸ್ ಯಾವ ಜಂಪ್ ಆಗಿದ್ದಿಲ್ಲ. ಅದಕ್ಕೆ ಅದನ್ನೆಲ್ಲ ತಗೊಂಡು ಅವರಿಗೆ ಇದು ಸು ಕೇಸ್ ಅಂತೇಳಿ ಅಡ್ಮಿಟ್ ಮಾಡಿ ಅವ್ರಿಗೆಲ್ಲ ಬೇಲ್ ಕೊಟ್ಟು. ಪ್ರಮುಖವಾಗಿ 117 ಮಂದಿ SC/ST ಅಂತೇಳಿ ಬೈತಾರ. ಒಂದು ಎರಡನೇದ್ದು ಇವ್ರು ಎಲ್ಲಾರು ಹೋಗಿ ಇವ್ರಿಗೆ ಚಪ್ರ ಸುಟ್ರು ಮತ್ತೆ ಇದನ್ನ ಮಾಡಿದ್ರು ಅಂತ ಹೇಳಿದ್ರೆ, ಬಟ್ ಅಲ್ಲಿ ಅಂತದ್ ಏನ್ ಸೀರಿಯಸ್ ಅಫೆನ್ಸಸ್ ಆಗ್ಲಿಲ್ಲ. ಎರಡನೇದ್ದು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗಿ ತಗೊಳ್ಳಿಲ್ಲ ಅಂತ ಹೇಳಿದ್ರು. 50,000. 2014ರಲ್ಲಿ ನಡೆದ ಪ್ರಕರಣದ ತೀರ್ಪು ದೇಶದಾದ್ಯಂತ ಸಾಕಷ್ಟು ಸುದ್ದಿಯಾಗಿತ್ತು. ಜೀವಾವಧಿ ಶಿಕ್ಷೆಗೆ ಒಳಗಾದ ಕುಟುಂಬಸ್ಥರು ನ್ಯಾಯಾಲಯ ಆವರಣದಲ್ಲಿ ಕಣ್ಣೀರು ಹಾಕಿದ್ರು. ಅಂದು ನಡೆದ ಗಲಾಟೆಯಲ್ಲಿ ಇಲ್ಲದೆ ಇರುವವರಿಗೂ ಸಹ ಇದರಲ್ಲಿ ಶಿಕ್ಷೆಯಾಗಿದೆ. ಯಾರೋ 4 ಜನ ಮಾಡಿರೋ ಗಲಾಟೆಯಿಂದ ಇಡೀ ಗ್ರಾಮವೇ ಶಿಕ್ಷೆಗೆ ಗುರಿಯಾಗಿದೆ ಎಂದು ಆಕ್ರೋಶ ವ್ಯಕ್ತವಾಗಿತ್ತು. ಕೊಪ್ಪಳ ಸತ್ರ ನ್ಯಾಯಾಲಯದ ಆದೇಶವನ್ನ ಪ್ರಶ್ನಿಸಿ ಗ್ರಾಮಸ್ಥರು ಧಾರವಾಡ ಹೈಕೋರ್ಟ್ ಮೊರೆ ಹೋಗಿದ್ರು. ಶಿಕ್ಷೆಗೆ ತಡೆಯಾಜ್ಞೆ ನೀಡಿ ಜಾಮೀನು ಮಂಜೂರು ಮಾಡಿರೋದು ಅವರ ಕುಟುಂಬಸ್ಥರು ನಿಟ್ಟುಸಿರು ಬಿಡುವಂತಾಗಿದೆ. ಜಾಮೀನು ಸಿಕ್ಕಿದ್ ಬಹಳ ಖುಷಿ ಆಗಿದೆ ಸರ್. ಮಾಡಿದ ಅಪರಾಧಿಗಳಂತ ತೀರ್ಪಾಗಿತ್ತು ಸರ್. ಇವತ್ತು ಹಬ್ಬದ ವಾತಾವರಣ, ಇವತ್ತು ಎಲ್ಲರ ಮುಖದಾಗ ಖುಷಿ ನೋಡಕತ್ತೀವಿ. ಎಲ್ಲ ಹೋದರೆಲ್ಲ ಹೆಂಡತಿ ಮಕ್ಕಳು ಇವತ್ತು ಸ್ವಲ್ಪ ಮಂದಾಸ ಬೇರೆ ಸರ್ ಅಷ್ಟೇ. ಇವತ್ತು ಹೈಕೋರ್ಟಿಂದ ಜಾಮೀನು ಸಿಕ್ಕಿದ್ ಬಹಳ ಖುಷಿ ಆಗಿತ್ತು ಸರ್ ಎಲ್ಲ. ಅಂದು ನಡೆದ ಗಲಾಟೆಯಲ್ಲಿ ಭಾಗಿಯಾದವರನ್ನ ಬಿಟ್ಟು ಅಮಾಯಕರಿಗೆ ಈ ಕೇಸ್ನಲ್ಲಿ ಶಿಕ್ಷೆಯಾಗಿದೆ ಎಂಬುದು ಗ್ರಾಮಸ್ಥರ ವಾದವಾಗಿತ್ತು. ಆದ್ರೆ ಸದ್ಯ ಬೇಲ್ ಸಿಕ್ಕಿರೋದು ಖುಷಿ ತಂದಿದೆ. ಆದ್ರೂ ಸದ್ಯ ನ್ಯಾಯಾಲಯ ಜಾಮೀನು ನೀಡೋಕೆ ಷರತ್ತು ವಿಧಿಸಿರೋದು ಈ ಆರೋಪಿತರ ಕುಟುಂಬಗಳಿಗೆ ಹೊರೆಯಾಗಿದೆ. ತೀರಾ ಕಡು ಬಡತನದಲ್ಲಿರೋ ಈ ಕುಟುಂಬಗಳು 50,000 ಹಣ ಹೊಂದಿಸೋದು ಹೇಗೆ ಅಂತಿದ್ದಾರೆ. ಇದರ ಜೊತೆಗೆ ಒಂದೊಂದು ಮನೆಯಲ್ಲಿ 3-4 ಜನರು ಇರೋದು ಇವರನ್ನ ಚಿಂತೆಗೀಡು ಮಾಡಿದೆ. ಕ್ಯಾಮರಾ ಪರ್ಸನ್ ವಿನಾಯಕ ಜೊತೆ ಮುಖಂಡ ಕತೆ, ಪಬ್ಲಿಕ್ ಟಿವಿ, ಕೊಪ್ಪಳ.